ಎಷ್ಟೋ ವರ್ಷಗಳಿಂದ ಪ್ರಯತ್ನಗಳು ನಡ್ಕೊಂಡು ಬರ್ತಾನೆ ಇದೆ ಬೆಂಗಳೂರಿನ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತ ಹೇಳಿ. ಆದರೆ ಮತ್ತೆ ಮತ್ತೆ ದಿನೇ ದಿನೇ ಅದೇ ಒಂದಿಷ್ಟು ವಿಚಾರಗಳು ನಡೆಯುತ್ತೆ. ಇತ್ತೀಚೆಗೂ ಕೂಡ ಹಲವೊಂದಿಷ್ಟು ವಿಚಾರಗಳು ನಡೆಯುತ್ತೆ. ನೀವು ಕಮಿಷನರ್ ಆದಂತಹ ಸಮಯದಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆ ಇತ್ತು ಸರ್? ಕೆಲವು ಸರ್ತಿ ನಾವು ಧೈರ್ಯವಾಗಿ ಗೃಹ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಹೇಳಬೇಕು, ಸರ್ ಈ ರೀತಿ ಮಾಡೋದು ಬೇಡ ಸರ್, ಸರಿ ಇಲ್ಲ ಸರ್, ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಅಂತ. ಆ ಧೈರ್ಯ ನಮಗೆ ಇರಬೇಕು. ನಾನಂತೂ ಸುಮಾರು ಸರ್ತಿ ನನಗೆ ಬಹುಶಃ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡ್ಬಿಟ್ಟಿದ್ರು ಅಂತ ಒಂದಿಷ್ಟು ವಿಚಾರಗಳು, ಭಾಳಷ್ಟು ವಿಷಯಗಳಲ್ಲಿ. ಈಗ ಅಲ್ಪಸಂಖ್ಯಾತರ ಜೊತೆ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಯಡಿಯೂರಪ್ಪನವರು. ಅಲ್ಪಸಂಖ್ಯಾತರ ತಂಟೆಗೆ ಹೋದ್ರೆ ನಾನು ಸುಮ್ಮನೆ ಇರೋದಿಲ್ಲ, ಅವರು ಈ ದೇಶದ ಪ್ರಜೆಗಳು, ಅವ್ರದ್ದೇ ಆದ ಒಂದು ಕೊಡುಗೆ ಇದೆ ಅಂತ ಇಂಟರ್ವ್ಯೂನ ಕೊಟ್ಟರಲ್ಲ ಅವರು. ಸೊ ಮಚ್ ಸೊ ದಟ್ ಭಾಳ ಜನಕ್ಕೆ ಕಸಿಬಿಸಿ ಆಗೋಯ್ತು. ನಾನು ಅವ್ರಿಗೆ ಆಗ ಮಂಗಳೂರು ಫೈರಿಂಗ್ ಆಗಿತ್ತಲ್ಲ, ಫೈರಿಂಗ್ ಆದ ನಂತರ ಅವ್ರಿಗೂ ಸ್ವಲ್ಪ ರಿಸರ್ವೇಷನ್ ಇತ್ತು. ಸೊ ಆ ಸಮಯದಲ್ಲಿ ನಾವು ನಮ್ಗೇನು ಗೊತ್ತಿದ್ದಲ್ಲ, ಅವ್ರು ಒಳ್ಳೇದಕ್ಕೆ ಹೇಳ್ತೇವೆ, ಅವ್ರಿಗೇನು ಕೆಟ್ಟದಕ್ಕೆ ನಾವು ಹೇಳೋದು. ಸೇಮ್ ಥಿಂಗ್ CA NRC ಟೈಮಲ್ಲಿ, CA NRC ಟೈಮಲ್ಲಿ ನೋಡಿ ಎಲ್ಲ ಕಡೆ ವೈಲೆನ್ಸ್ ಆಯಿತು. ಹೈದರಾಬಾದಲ್ಲಾಯಿತು, ಬಾಂಬೆಲಾಯಿತು, ಡೆಲ್ಲಿಲಂತೂ 57 ಜನ ಮೃತಪಟ್ಟರು ಅಲ್ಲಿಗೆ ಪೊಲೀಸ್ ಫೈರಿಂಗು ಮತ್ತು ಸ್ಟ್ಯಾಬಿಂಗ್ ಇತ್ಯಾದಿಗಳಲ್ಲಿ. ಕೋಲ್ಕತ್ತಾ ಒಳಗಾಯಿತು, ಚೆನ್ನೈಲಾಯಿತು, ಬೆಂಗಳೂರಿಂದ ಆಯಿತು. ಒಂದು ಟೈರ್ ಆದರೂ ಸುಟ್ಟಿದ್ರೆ ಟೈರೂ ಸುಟ್ಟಿಲ್ಲ. ಹೆಂಗೆ ಸರ್ ಅದು ಕಂಟ್ರೋಲ್ ಮಾಡಿದ್ದು ರೀತಿ ಹೇಗಿತ್ತು? ನೀವು ಎಲ್ರಿಗೂ ವಿಶ್ವಾಸಕ್ಕೆ ತಗೋಬೇಕು. ಆ ಕುದ್ದೂಸ ದರ್ಗಾ ಅಂತ ಇದೆಲ್ಲ, ಅಲ್ಲಿ ಅವ್ರಿಗೆ CAA ವಿರುದ್ಧವಾಗಿ ಒಂದು ಮೀಟಿಂಗ್ ಮಾಡಿದ್ರು ಅವರು. ಏನಂತ ಹೇಳಿದ್ರು, ನಾವು ಇದ್ರ ಬಗ್ಗೆ ಪ್ರೊಟೆಸ್ಟ್ ಮಾಡಬೇಕು ಅಂತ ಇದ್ವಿ. 3 ಲಕ್ಷ ಅಲ್ಪಸಂಖ್ಯಾತರು ಅಲ್ಲಿ ಬಂದು ಸೇರಿದ್ರು. ನಾನು ಹೇಳಿದೆ, ಒಂದು ಕಂಡೀಷನ್ ಹಾಕ್ತೀನಿ, ಆ ಕಂಡೀಷನ್ಗೆ ನೀವು ಮಾಡಿದ್ರೆ ನಾನು ಬಿಡ್ತೀನಿ ಅಂತ. ನೀವು ಯಾರು ಗ್ರೀನ್ ಫ್ಲ್ಯಾಗ್ ತರಬಾರ್ದು, ಎಲ್ಲರೂ ನ್ಯಾಷನಲ್ ಫ್ಲ್ಯಾಗ್ ತರಬೇಕು. ಓಕೆ, ನ್ಯಾಷನಲ್ ಫ್ಲ್ಯಾಗ್ ತಗೊಂಡು ನೀವು ಲಾರಿ ಒಳಗಾದ್ರೆ ನಿಂತ್ಕೊಳ್ಳಿ, ಟ್ರ್ಯಾಕ್ಟರ್ ಮೇಲಾದರೂ ಬನ್ನಿ, ಎಲ್ಲ ಕಡೆ. ಮತ್ತು ಈ ಕಡೆ ಹಿಂದೂ ಪರ ಸಂಘಟನೆಗೆ ಹೇಳಿದೆ, ನೋಡಪ್ಪ ಯಾರು ಗ್ರೀನ್ ಫ್ಲ್ಯಾಗ್ ತರೋದಿಲ್ಲ, ನ್ಯಾಷನಲ್ ಫ್ಲ್ಯಾಗ್ ತರಲಿ ಸರ್, ನಾವು ಯಾರು ತಂಟೆಗೋ ಬರಲ್ಲ ಅಂತ. ಸೊ ಎಲ್ಲೆಲ್ಲಿಂದ ಬಂದರು, ರಾಮನಗರದಿಂದ ಬಂದರು, ಕನಕಪುರದಿಂದ ಬಂದರು, ಹೊಸಕೋಟೆ, ಚಿಂತಾಮಣಿ, ಕೋಲಾರ, ಆ ಕಡೆ ಬಂದರೆ ಫುಲ್ ತುಮಕೂರು. ಓಕೆ, 3000 ಜನ ಮೇಲೆ ಅಲ್ಪಸಂಖ್ಯಾತರು ಬಂದರು. ಎಲ್ಲರೂ ದೊಡ್ಡ ದೊಡ್ಡ ರಾಷ್ಟ್ರ ಧ್ವಜ ತೊಗೊಂಬಂದರು. ರಾಷ್ಟ್ರ ಧ್ವಜ ತೊಗೊಂಬಂದ್ರೆ ಬೇರೆ ಸುಮ್ಮನೆ ನಿಂತ್ಕೊಂಡು ಏನು ಮಾಡೋಕ್ಕೆ ಯಾರು ಮಾಡಿಲ್ಲ. ಮತ್ತು ಅದೇ ರೀತಿ ಅವ್ರಿಗೆ ಹೇಳಿದೆ, ನೋಡಿ ದೇಶ ವಿರುದ್ಧವಾಗಿ ಯಾವ ಘೋಷಣೆನೂ ಹಾಕಬಾರ್ದು, ದೇಶ ವಿರುದ್ಧ ಘೋಷಣೆ ಹಾಕೋದಿತ್ತು. ಸೊ ಅದು ಅವರು ಮಾಡಿಲ್ಲ. ಮೀಟಿಂಗ್ ಮಾಡಿದ್ರು, ಹೋದರು. ಸೊ ಯಾವ ಘಟನೆನೂ ಎಲ್ಲೂ ಆಗಿಲ್ಲ, ಯಾವ ಟೈರ್ ಸುಟ್ಟಿಲ್ಲ, ಅವ್ರಿಗೆ ಯಾರು ನಿಲ್ಲಿಸಿಲ್ಲ, ಪಾರ್ಕಿಂಗ್ ಸಮಸ್ಯೆ ಕೂಡ ಆಗಿಲ್ಲ. ಸೊ ಬಟ್ ಏನಂದ್ರೆ ಒಳ್ಳೆ ಟೀಮ್ ಇತ್ತು. 24 ಡೆಪ್ಯೂಟಿ ಕಮಿಷನರ್ಗಳ ಪೈಕಿ 12 ಜನ ಮಹಿಳಾ ಡೆಪ್ಯೂಟಿ ಕಮಿಷನರ್ಸ್ ಇದ್ರು. ರೆಕಾರ್ಡ್. ಇವತ್ತು ಕೂಡ ಇಲ್ಲ, 2-3 ಜನ ಇದ್ದಾರೆ ಅಷ್ಟೇ. ಆ ಸಮಯದಲ್ಲಿ ನಮ್ಮ ಬಾಸ್ ನೀಲ್ಮಣಿ ರಾಜು ಅಂತ ಇದ್ರು, ಮೇಡಮ್ ಅವರು. ಸೊ ಯಡಿಯೂರಪ್ಪನವ್ರು ಅವಕಾಶ ಮಾಡಿಕೊಟ್ರು. ಆಯಿತು ಅಂತ. ಮತ್ತು ರವಿಕುಮಾರ್ ಅಂತ ಪ್ರಿನ್ಸಿಪಲ್ ಸೆಕ್ರೆಟರಿ, ಅವರು ಕೂಡ ಫುಲ್ ಸಪೋರ್ಟ್ ಮಾಡ್ತಾರೆ.